ಕಾಂತಾರ ಸಿನಿಮಾ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಬಾಂಗ್ರಾ ವಂಶದ ದೊರೆಯೊಬ್ಬನು ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳಲು ಕಾಡಿಗೆ ಬರುತ್ತಾನೆ. ಅಲ್ಲಿ ಮಸಾಲೆ ಪದಾರ್ಥಗಳನ್ನು ಕಂಡು ಅದರ ಹಿಂದೆ ವಶಪಡಿಸಿಕೊಳ್ಳಲು ಹೋಗಿ ಅದು ಶೀಶ್ವರನ ಹೂದೋಟ ಮತ್ತು ಅದೇ ಕಾಂತಾರ ಎಂದು ತಿಳಿದುಕೊಳ್ಳುತ್ತಾನೆ. ಈ ದಟ್ಟವಾದ ಅರಣ್ಯವನ್ನು ವಶಪಡಿಸಿಕೊಳ್ಳಲು ಹೋದ ರಾಜನು ದೈವಗಣಗಳಿಂದ ಸಾಯಲ್ಪಡುತ್ತಾನೆ. ಇದನ್ನು ಕಂಡ ಅವನ ಮಗನಾದ ರಾಜಶೇಖರನು ಬದುಕುಳಿದು ಕಡಪ ದಿಕ್ಕಿನ ಭೂತಗಣಕ್ಕೆ ಸೇರಿ ಅವರ ಸಹಾಯದಿಂದ ತನ್ನ ರಾಜ್ಯಕ್ಕೆ ಹಿಂತಿರುಗಿ ರಾಜ್ಯಪಾಲನೆ ಮಾಡುತ್ತಾನೆ. ಈ ರಾಜಶೇಖರನ ಮಕ್ಕಳಾದ ಕನಕವತಿ ಮತ್ತು ಕುಲಶೇಖರನು ಮತ್ತು ದೈವಗಣಕ್ಕೆ ಸೇರಿದ ಭ್ರಮೆ ಮತ್ತು ಅವರ ಕಡೆಯವರಿಗೂ ಹೇಗೆ ಯುದ್ಧ ಆಗಿ ದೈವ ಗೆಲ್ಲುತ್ತದೆ ಎಂಬುದೇ ಕಾಂತಾರ ಸಿನಿಮಾದ ಸ್ಟೋರಿ ಆಗಿದೆ.